ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನಾನು ನಿಮ್ಮ ರಶ್ಮಿ. ನಾನು ಇಷ್ಟು ದಿನ ಜಸ್ಟ್ ಶಾರ್ಟ್ಸು ಫಿಟ್ನೆಸ್ ವಿಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಬ್ಲಾಗ್ ಟ್ರೈ ಮಾಡೋಣ ಅಂತ. ಅದು ನನ್ನ ಹಸ್ಬೆಂಡ್. ಆ್ಯಂಡ್ ನಾವು ಆ್ಯಕ್ಚುಲಿ ನಮ್ಗೆ ಇರೋದು ಬ್ಯಾಂಗ್ಳೂರಲ್ಲಿ, ತಾಯಿ ಮನೆ ಹಾಸನ ಹತ್ರ, ಸಕಲೇಶ್ಪುರ ಹತ್ರ ಹಳ್ಳಿ. ಆ್ಯಂಡ್ ಯುಗಾದಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ದಾಗ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅದ್ರದ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ಇದು ನಮ್ಮ ಮಮ್ಮಿ ಮನೆಗೆ ಅರೌಂಡ್ ಮಾರ್ನಿಂಗ್ 6:30. ಎಲ್ಲರೂ 5 o'clock ಎದ್ದು ರೆಡಿ ಆಗಿದ್ವಿ. ಇದು ಅರೌಂಡ್ 6:30 ಟೈಮ್. ನೋಡಿ, ನಾನು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಹೇಗೆ ಕಂಪ್ಲೀಟ್ಲಿ ಫಿಲ್ ಆಗಿದೆ ಫಾಗಿಂದ, ಲೈಕ್ ವಿಂಟರ್ ಸೀಸನಲ್ಲಿ ಇರುತ್ತಲ್ಲ ಆ ಥರ. ಅರೌಂಡ್ 6:30 ಮಾರ್ನಿಂಗು. ಸೊ ಎಲ್ಲರೂ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ವಿ. ಅದು ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಇದು ನನ್ನ ಅಕ್ಕ, ನಮ್ಮ ತಂದೆ, ಅದು ನನ್ನ ಭಾವ. ಸೊ ಹೊರಟ್ವಿ ಎಲ್ಲರೂ, ನನ್ನ ತಾಯಿ, ನನ್ನ ತಂದೆ. ಇದು ನಾನು ಎಲ್ಲೋ ಕಲರ್ ಡ್ರೆಸ್ಸಲ್ಲಿರೋದು ನಾನು, ರಶ್ಮಿ. ಆ್ಯಂಡ್ ಅದು ನನ್ನ ಅಕ್ಕ ರಮ್ಯಾ. ಅದು ಹಿಂದೆ ಕೂತಿರೋದು ನನ್ನ ಅಕ್ಕನ ಮಗ ವಿಹಾನ್. ನನ್ನ ಮಗ ಈ ಕಡೆ ಲೆಫ್ಟಲ್ಲಿ ಇದ್ದಾನೆ, ಅವ್ನು ಕಾಣಿಸ್ತಿಲ್ಲ. ನೆಕ್ಸ್ಟ್ ಇದು ನನ್ನ ಹಸ್ಬೆಂಡ್ ನಾಗೇಶ್. ಆ್ಯಂಡ್ ಇದು ನನ್ನ ಭಾವ ಚಿದಾನಂದ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ವಿಡಿಯೋದಲ್ಲಿ ಹೇಗೆ ಕಂಪ್ಲೀಟ್ಲಿ ರೋಡೇ ಕಾಣಿಸ್ತಾ ಇಲ್ಲ, ಆ ರೀತಿ ಫಾಗಿಂದ ಫಿಲ್ ಆಗಿದೆ ರೋಡು. ನಿಧಾನಕ್ಕೆ ಹೋಗ್ತಾ ಇದ್ವಿ, ಲೈಕ್ ವಿಂಟರ್ ಸೀಸನಲ್ಲಿ. ದಟ್ ಇಸ್ ದ ಬ್ಯೂಟಿ ಆಫ್ ಸಕಲೇಶ್ಪುರ ಅಲ್ವಾ ಫ್ರೆಂಡ್ಸ್? ನೋಡಬಹುದು ನೀವು, ಕಂಪ್ಲೀಟ್ಲಿ ಲೈಕ್ ವಿಂಟರ್ ಸೀಸನಲ್ಲಿ ಇರುತ್ತಲ್ಲ ಆ ರೀತಿ ಫಿಲ್ ಆಗಿದೆ. ಸೊ ತುಂಬಾನೇ ಫಾಗ್ ಇತ್ತು. ಸೊ ನೋಡ್ಬೋದು ನೀವು ಫ್ರಂಟಲ್ಲಿ ವೆಹಿಕಲ್ಸ್ ಕೂಡ ಸ್ಲೋ ಆಗಿ ನಿಧಾನಕ್ಕೆ ಹೋಗ್ತಾ ಇದ್ವಿ. ರೋಡ್ ಕಾಣಿಸ್ತಾ ಇರಲಿಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ಮಕ್ಕಳೆಲ್ಲ ಇರೋದ್ರಿಂದ ಲೈಕ್ ಹೊಟ್ಟೆ ಸ್ವಲ್ಪ ಅನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಮ್ಮಿ ಚಿತ್ರಾನ್ನ ಪ್ರಿಪೇರ್ ಮಾಡಿದ್ರು. ಸೊ ಮಿಡಲಲ್ಲಿ ನಿಲ್ಸಿದ್ವಿ. ಅಲ್ಲೇ ನೋಡಿ, ಒಳ್ಳೆ ತೋಟ ಸುತ್ತ ಚೆನ್ನಾಗಿದೆ ಜಾಗ ನಿಲ್ಸಿದ್ವಿ. ಬ್ರೇಕ್ಫಾಸ್ಟು ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ರು ಮಮ್ಮಿ. ಆ್ಯಂಡ್ ಇದು ನನ್ನ ಹಸ್ಬೆಂಡ್, ನನ್ನ ಭಾವ. ನೋಡಿ, ಎಲ್ರಿಗೂ ಹಾಕ್ಕೊಡ್ತಾ ಇದ್ದಾರೆ ಚಿತ್ರಾನ್ನನ. ಸೊ ತಿಂದ್ವಿ ಎಲ್ರೂ. ನನ್ನ ಹಸ್ಬೆಂಡು ನನ್ನ ಮಗನ ತಿನ್ನಿಸ್ತಾ ಇದ್ದಾರೆ. ಅವ್ನು ತಿಂತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ನನಗೆ ಆ್ಯಕ್ಚುಲಿ ಕಾಲಿಗೆ ಏಟಾಗಿತ್ತು, ಸ್ವಲ್ಪ ಟೇಬಲ್ ಬಿದ್ದು. ಸೊ ಅದಕ್ಕೋಸ್ಕರ ನಾನು ವಿಡಿಯೋಸ್ ಯಾವುದು ಅಪ್ಲೋಡ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಕೀಪ್ ಸಪೋರ್ಟ್ ಗೈ. ಆ್ಯಂಡ್ ಅವ್ನು ತಿನ್ನಲಿಲ್ಲ, ಇನ್ನು ಒಂದೇ ಒಂದು ತುತ್ತು ತಿಂದ ನನ್ನ ಹತ್ರ. ಅವ್ನು ಸ್ವಲ್ಪ ತಿಂದಿಲ್ಲ. ಸೊ ನೆಕ್ಸ್ಟ್ ದೇವಸ್ಥಾನದಲ್ಲಿ ತಿನ್ನಿಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಸ್ವಲ್ಪ ತಿಂದ. ನೋಡಿ, ಅವ್ನು ನೋಡ್ತಾ ಇದ್ದಾನೆ. ಅವ್ನ ವಿಡಿಯೋ ಫೋಟೋ ಅಂದರೆ ಇಷ್ಟ, ನೋಡ್ತಾ ಇದ್ದಾನೆ. ನೋಡಿ, ವಿಡಿಯೋದಲ್ಲಿ ಬರ್ತಾ ಇದ್ದೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾನೆ. ಸೊ ತಿಂಡಿ ಎಲ್ಲ ಆಯಿತು, ಅಲ್ಲಿಂದ ಹೊರಟ್ವಿ. ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗಾಗಲೂ ಸ್ವಲ್ಪ ರೋಡ್ ಎಲ್ಲ ಕ್ಲಿಯರ್ ಆಗಿತ್ತು. ನೋಡಬಹುದು ನೀವು ವಿಡಿಯೋದಲ್ಲಿ. ನೋಡಿ, ರೈಟ್ ಸೈಡಲ್ಲಿ ಟೀ ಎಸ್ಟೇಟ್ ಎಷ್ಟು ಚೆನ್ನಾಗಿದೆ. ಅದು ಸಮಥಿಂಗ್ ಕಾಡು ಮನೆ ಎಸ್ಟೇಟ್ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಪಪ್ಪ. ಸರಿಯಾಗಿ ಗೊತ್ತಿಲ್ಲ ನನಗೆ. ಸೊ ಮತ್ತೆ ನೋಡಿ, ರೋಡ್ ಎಲ್ಲ ಕ್ಲಿಯರ್ ಆಗಿದೆ. ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅರೌಂಡ್ ಒಂದು 1.5 hour ನಾವು ದೇವಸ್ಥಾನ. ಇದು ನನ್ನ ರೀಚ್ ಆದ್ವಿ. ನನ್ನ ಅಕ್ಕನ ಮಗ ಎಲ್ರಿಗೂ ಪರಿಚಯ ಮಾಡುತ್ತಾ ಇದೆ ನನ್ನ ವಿಡಿಯೋ. ನನ್ನ ಅಕ್ಕ, ಅದು ನಾನು, ಅದೇ ನನ್ನ ಅಕ್ಕನ ಮಗ ವಿಹಾನ್, ನಾಟಿ ಬಾಯ್. ಇದು ನನ್ನ ಮಗ ಎತ್ತಿ ಸರ್ಲೆ. ಸೊ ಇದು ನನ್ನ ಭಾವ, ಗಾಡಿ ಓಡಿಸ್ತಿರೋದು ನನ್ನ ಹಸ್ಬೆಂಡ್. ಅಂಕಲ್ ನೀವು ಈ ಕಡೆ ತಿರುಗಿ ಅದಕ್ಕೆ ತೋರಿಸಿದ್ರು. ಆ್ಯಂಡ್ ಇದು ವಿಹಾನ್. ಸೊ ದೇವಸ್ಥಾನ ರೀಚ್ ಆಗಿ ಅರೌಂಡ್ 10 o'clock. ಆ್ಯಂಡ್ ನಮ್ಮ ತಂದೆ ಬೆಳೆ ಬೆಳೆದಿದ್ದು, ಇದು ಬ್ರಿಜ್ವಲ್ ಬರುತ್ತಲ್ಲ ಬ್ಲೂ ಕಲರ್ದು, ಅದು ಜೋಳದ ರೊಟ್ಟಿ. ಸೊ ಅದನ್ನ ದೇವಸ್ಥಾನಕ್ಕೆ ಕೊಟ್ವಿ. ಫಸ್ಟ್ ಬೆಳೆಯಲ್ಲಿ ಕೊಡಬೇಕಂತ ನಮ್ಮ ತಂದೆ ತುಂಬ ಆಸೆ ಇದ್ರು. ಆ್ಯಂಡ್ ಅಲ್ಲಿಂದ ದರ್ಶನ ಎಲ್ಲ ಬೇಗ ಮುಗೀತು. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಅಕ್ಕಿನ ಅನ್ನದಾನಕ್ಕೋಸ್ಕರ ಅದು ಒಂದು ಇದ್ರೊಳಗಡೆ ಹಾಕ್ತೀವಿ. ನೋಡಿ, ನನ್ನ ಅಕ್ಕನ ಮಗ ಹಾಕ್ತಾ ಇದ್ದಾನೆ. ನನ್ನ ಹಸ್ಬೆಂಡ್ ನನಗೋಸ್ಕರ ಕಾಯ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಿರೋದಕ್ಕೆ. ಸೊ ಅಲ್ಲಿ ಹಾಕಿದ್ವಿ. ಅದು ಏನಪ್ಪ ನಂಬಿಕೆ ಅಂತ ಅಂದರೆ, ಅಲ್ಲಿಂದ ಹಾಕಿದ್ದನ್ನ ನಮಗೂ ಸ್ವಲ್ಪ ಅಕ್ಕಿ ಕೊಡ್ತಾ ಇರುತ್ತೆ. ಅದನ್ನು ತಗೊಂಡು ನಮ್ಮ ಮನೇಲಿ ನಾವು ಬಳಸುವಂಥ ಅಕ್ಕಿ ಡಬ್ಬದೊಳಗಡೆ ಇಟ್ಟು ನಮ್ಮ ಮನೇಲಿ ಯಾವಾಗಲೂ ಅಕ್ಕಿ ಖಾಲಿ ಆಗಲ್ಲ ಅನ್ನೋದು ನಂಬಿಕೆ ಅಲ್ಲ, ಅದು ನಿಜ ಕೂಡ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಪೂಜಾರಿ ಹೇಳಿದ್ರು ಪಾನಕ ಕೊಡ್ತಾ ಇದ್ದಾರೆ, ಹೋಗಿ ಕುಡೀರಿ ಅಂತ. ಕುಡಿದ್ವಿ. ನಮ್ಮ ಹಸ್ಬೆಂಡು, ನನ್ನ ಮಗ ಕುಡಿತಿಲ್ಲ, ಅವ್ರು ಕುಡಿತಿಲ್ಲ. ನೆಕ್ಸ್ಟು ದರ್ಶನಕ್ಕೆ ಹೋದ್ವಿ. ಕುಂಕುಮಾರ್ಚನೆ ಆ್ಯಕ್ಚುಲಿ ಮೊದಲೇ ದರ್ಶನ ಆಗಿತ್ತು, ನಾವು ಕುಂಕುಮಾರ್ಚನೆ ಕೊಟ್ಟಿದ್ವಿ. ಅದಕ್ಕೋಸ್ಕರ ಅಲ್ಲಿ 10:30ಗೆ ಇದ್ದಿದ್ದರಿಂದ ಕುಂಕುಮಾರ್ಚನೆ 11 o'clock ಇದ್ದಿದ್ದರಿಂದ ನಾವು ಅಲ್ಲಿ ಕುಂಕುಮಾರ್ಚನೆ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಫೋಟೋ ವಿಡಿಯೋ ಏನು ತಗೊಳಕ್ಕಾಗಲಿಲ್ಲ. ಆ್ಯಂಡ್ ಬಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಹೊರಟ್ವಿ. ಊಟ ಮಾಡಿ ಹೊರಟ್ವಿ. ಆ್ಯಕ್ಚುಲಿ ಊಟ ಇತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ. ಸೊ ಅಲ್ಲಿ ಆ್ಯಕ್ಚುಲಿ 3 hours ಜರ್ನಿ. ಸೊ 12 o'clock ಹೊರಟಿದ್ವಿ, ಮನೆಗೆ ರೀಚ್ ಆದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಫಸ್ಟ್ ಟೈಮ್ ಫ್ಯಾಮಿಲಿ ಟ್ರಾವೆಲ್ ಬ್ಲಾಗ್. ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಗೈಸ್. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಏನೇ ಇದ್ದರೂ ತಿಳಿಸಿ, ಏನೇ ಮಿಸ್ಟೇಕ್ಸ್ ಇದ್ದರೂ ಲೈಕ್ ತಿಳಿಸಿ ನನಗೆ. ಫಸ್ಟ್ ಟೈಮ್ ಇದು ನನ್ನ ಮಗ ನೋಡಿ,
ಸೊ ಆ್ಯಂಡ್ ದ ನೆಕ್ಸ್ಟ್ ನಾವು ಪ್ರಯಾಗ್ರಾಜ್ ಹೋಗಿದ್ವಿ, ಅದು ವಿಡಿಯೋ ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.